ಓಂ ಶಾಂತಿ. ಭಕ್ತರೇ, ಗೆಳೆಯರೇ, ಮಿತ್ರರೇ, ಅಭಿಮಾನಿಗಳೇ, ಶಿಷ್ಯರೇ, ಗುರುಮಕ್ಕಳೇ, ನಿಮಗೆ ಒಳ್ಳೆಯದಾಗಲಿ. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವರು ಸಹ ಒಳ್ಳೆಯದಾಗಲಿ. ಕರ್ಮ ಸಿದ್ಧಾಂತ, ಕರ್ಮಫಲ, ಪಾಪಕರ್ಮ, ನರಕ, ಸ್ವರ್ಗ, ಕೈಲಾಸ, ವೈಕುಂಠ, ಬ್ರಹ್ಮಲೋಕ, ಇನ್ನೊಂದು ಲೋಕ, ಮತ್ತೊಂದು ಲೋಕ, ಆ ಲೋಕ, ಈ ಲೋಕ, ಸತ್ಯಲೋಕ. ಅಲ್ಲಿ ನಮ್ಮ ಗುರುಗಳಿದ್ದಾರೆ, ಆ ಲೋಕದಲ್ಲಿ. ಈ ಲೋಕದಲ್ಲಿ ನಮ್ಮ ಗುರುಗಳಿದ್ದಾರೆ. ಅಲ್ಲಿ ನಮ್ಮ ಬಾಬಾ ಇದ್ದಾರೆ, ಇಲ್ಲಿ ನಮ್ಮ ಬಾಬಾ ಇದ್ದಾರೆ. ಅಲ್ಲಿ ನಮ್ಮ ದೇವರಿದ್ದಾರೆ, ಇಲ್ಲಿ ನಮ್ಮ ದೇವರಿದ್ದಾರೆ. ನಿಮ್ಮ ದೇವ್ರು ಸರಿಯಿಲ್ಲ, ನಿಮ್ಮ ಬಾಬಾ ಸರಿಯಿಲ್ಲ, ನಿಮ್ಮ ಬಾಬಾ ಸರಿಯಿಲ್ಲ, ನಿಮ್ಮ ದೇವ್ರು ಸರಿಯಿಲ್ಲ, ನಿಮ್ಮ ಗುರುಗಳು ಸರಿಯಿಲ್ಲ. ನಮ್ಮ ಗುರುಗಳು ಹೇಳಿದ್ದೆ ರೈಟು, ನಮ್ಮ ಮಠಾಧಿಪತಿ ಹೇಳಿದ್ದೆ ರೈಟು, ನಮ್ಮ ಒಬ್ಬ ಮಂತ್ರವಾದಿ ಹೇಳಿದ್ದೆ ರೈಟು, ನಮ್ಮ ಪೂಜಾರಿ ಹೇಳಿದ್ದೆ ರೈಟು, ನಮ್ಮ ಅರ್ಚಕ ಹೇಳಿದ್ದೆ ರೈಟು, ನಮ್ಮ ಗುಡ್ಡಪ್ಪ ಹೇಳಿದ್ದೆ ರೈಟು, ನಮ್ಮ ಅಪ್ಪಾಜಿ ಹೇಳಿದ್ದೆ ರೈಟು, ನಮ್ಮ ಬಾಬಾಜಿ ಹೇಳಿದ್ದೆ ರೈಟು, ನಮ್ಮ ಅಪ್ಪ ಅಮ್ಮ ಹೇಳಿದೆ ರೈಟು, ನಮ್ಮ ಅಣ್ಣ ತಮ್ಮ ಹೇಳಿದ್ದೆ ರೈಟು, ನಮ್ಮ ಹೆಂಡತಿ ಮಕ್ಕಳು ಹೇಳಿದ್ದೆ ರೈಟು. ಲಾಸ್ಟ್ಗೆ ನಾನು ಹೇಳಿದ್ದೆ ರೈಟ್. ಯಾರ ಮಾತು ನಾನು ಕೇಳಲ್ಲ. ಈ ರೀತಿ ಸಾಕಷ್ಟು ಮಂದಿನಲ್ಲಿ, ಜಗತ್ತಿನಲ್ಲಿ ಅವ್ರವ್ರ ಅಭಿಪ್ರಾಯಗಳಿರುತ್ತೆ ಅಲ್ವಾ? ಎಲ್ಲರದು ಅವ್ರದ್ದೇ ಆದ ಧರ್ಮ, ಅವ್ರದ್ದೇ ಆದ ದೇವರು, ಅವ್ರದ್ದೇ ಆದ ಗುರುಗಳು, ಅವ್ರದ್ದೇ ಆದ ಜಾತಿ, ಅವ್ರದ್ದೇ ಆದ ಧರ್ಮ, ಅವ್ರದ್ದೇ ಆದ ಆಚರಣೆಗಳು ಅಲ್ವಾ? ಕೆಲವರು ನನ್ನ ಹತ್ರ ಕಾಲ್ ಮಾಡ್ತಾರೆ. ಏನಂತ, ಸಭೆ ನನಗೆ ಮೈ ಕೈಯೆಲ್ಲ ನೋವು. ಇವತ್ತೊಬ್ಬ ಕಾಲ್ ಮಾಡಿದ್ದ. ನನ್ನ ಮೈ ಕೈಯೆಲ್ಲ ನೋವು, ಶರೀರದಲ್ಲೆಲ್ಲ ನೋವು, ಒಂದು ಕೆಲಸ ಮಾಡೋಕ್ಕಾಗಲ್ಲ, ಒಂದು ಕಾರ್ಯ ಮಾಡೋಕ್ಕಾಗಲ್ಲ. ಸ್ವಾಮಿ ಏನೋ ಹೇಳಿ ಅಂತ ಒಂದು ಕಾಲ್ ಮಾಡಿದ್ದೆ. ವಾಟ್ಸಪ್ಪಲ್ಲಿ ಮೆಸೇಜ್ ಬರೀರಿ, ಎಲ್ಲಾದರೂ ಸಲಹೆ ಬೇಕಾದ್ರೆ ಕೇಳಿರಿ, ಎಲ್ಲಾದರೂ ನಂಬರ್ ಬೇಕಾದ್ರೆ ಕೇಳಿ ಅಂತ ನಾನು ಕೊಟ್ಬಿಡ್ತೀನಿ. ಅವ್ರು ಕೇಳಿದ ತಕ್ಷಣ ನಾನು ಯೂಟ್ಯೂಬಲ್ಲಿ ಪ್ರೋಗ್ರಾಮ್ಗಳಲ್ಲಿ ಹೇಳ್ತೀನಿ. ಏನಂತ ಹೇಳ್ತೀನಿ ಲಾಸ್ಟಲ್ಲಿ, ಏನಾದರೂ ನಿಮ್ಮ ಸಮಸ್ಯೆ ಇದ್ದರೆ, ನಿಮ್ಮ ಡೌಟ್ ಇದ್ದರೆ ನಂಬರ್ ಕೇಳ್ರಪ್ಪ, ಒಂದು ಕಾಮೆಂಟ್ ಬಡೀರಪ್ಪ, ಕಾಮೆಂಟ್ ಬಾಕ್ಸಲ್ಲಿ ಬರೀರಪ್ಪ ನಂಬರ್ ಬೇಕಂತ. ನಾನು ನಂಬರ್ ನಿಮಗೆ ಕೊಡ್ತೀನಿ, ನೀವೇನೂ ಎರಿ ಮಾಡಬೇಡಿ, ಏನೋ ನಾನು ಸಲಹೆ ಕೊಡ್ತೀನಿ ಅಂತ, ಏನೋ ನನ್ನ ಸೌಜನ್ಯಕ್ಕೆ ಇಲ್ಲೊಬ್ರಿಗೆ ಒಳ್ಳೆಯದಾಗಲಿ ಅಂತ ನಂಬರ್ ಕೊಡ್ತೀನಿ ಅಂತ ಹೇಳಿರ್ತೀನಿ, ಪ್ರಾಮಿಸ್ ಮಾಡಿರ್ತೀನಿ. ಅದೇ ಪ್ರಕಾರ ಯಾರ್ಯಾರೋ ಕಾಮೆಂಟ್ ಮಾಡ್ತಾರೆ, ಗುರುಗಳೇ ನಿಮ್ಮ ನಂಬರ್ ಕೊಡಿ, ಗುರುಗಳೇ ನಾನು ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕು, ಗುರುಗಳೇ ನಮ್ಮ ಸಮಸ್ಯೆ ಇದೆ, ಗುರುಗಳೇ ನಾನು ನಿಮ್ಮ ಹತ್ರ ಮಾತಾಡಬೇಕು, ಗುರುಗಳೇ ನಾನು ನಿಮ್ಮ ಹತ್ರ ಬರಬೇಕು, ಈಗ ಏನೇನೋ ಕಾಮೆಂಟ್ ಬರೆದು ನಂಬರ್ ಕೇಳ್ತಾರೆ. ನಾನು ಕೊಟ್ಟಿರ್ತೀನಿ. ಆದರೆ ಅದರಲ್ಲಿ ಕೆಲವರು ಆನ್ಲೈನ್ ಕ್ಲಾಸ್ ಸೇರ್ಕೊಳ್ತಾರೆ, ಕೆಲವರು ನನ್ನ ಹತ್ರ ಮಾತಾಡ್ತಾರೆ, ಬಹಳ ಒಳ್ಳೆ ರೀತಿ ಮಾತಾಡ್ತಾನೆ, ಸಭ್ಯತೆಯಿಂದ ಮಾತಾಡ್ತಾರೆ. ಇನ್ನು ಕೆಲವರು ಹಂಗಲ್ಲ, ಏನೇನೋ ನಂಬರ್ನ ಅವ್ರು ಕೇಳಿದ ತಕ್ಷಣ ನಾನು ನಂಬರ್ ಕೊಟ್ಬಿಡ್ತೀನಾ, ಅಥವಾ ಬೇರೆಯವ್ರಿಗೆ ಕೊಟ್ಟಿರ್ತೀನಿ ನಂಬರ್ಗಳು, ಅದನ್ನು ಹುಡುಕ್ಬಿಡ್ತಾರೆ. ಬೇರೆಯವ್ರ ಕಾಮೆಂಟ್ ಬಾಕ್ಸ್ಗಳಲ್ಲಿ ಹೋಗಿ ನೋಡಿಬಿಡ್ತಾರೆ, ಅವರು ನಂಬರ್ ತೊಗೊಬಿಟ್ಟಿರ್ತಾರೆ ಬೇರೆಯವರು. ಇವ್ರು ನೋಡಿಬಿಡ್ತಾರೆ, ಆ ನಂಬರ್ ಎತ್ಕೊಬಿಡ್ತಾರೆ, ನಂದು ಎತ್ಕೊಬಿಟ್ಟು ಕಾಲ್ ಮಾಡಿಬಿಡೋದು. ಏನಂತ ಕಾಲ್ ಮಾಡ್ತಾರೆ, ನನಗೆ ಮೈ ಕೈ ನೋವು, ಕಾಲುಗಳೆಲ್ಲ ನೋವು, ಕೈಗಳೆಲ್ಲ ನೋವು, ಹೊಟ್ಟೆ ಎಲ್ಲ ನೋವು, ತಲೆ ಎಲ್ಲ ಒಂಥರ ನಿದ್ದೆ ಬರೋಲ್ಲ, ಫುಲ್ ಸುಸ್ತು, ಏನೇನೋ ಆಗುತ್ತೆ. ಹಾಗೆ ಕೆಲವರು ಕಾಲ್ ಮಾಡ್ತಾರೆ. ಇನ್ನು ಕೆಲವರು ನನಗೆ ಆಕ್ಸಿಡೆಂಟ್ ಆಯಿತು, ಕಾಲು ಮುರಿದಾಯಿತು, ಮನೆಯಲ್ಲೇ ಇದ್ದೀನಿ 6 ತಿಂಗಳಿಂದ, ವರ್ಷದಿಂದ 2 ವರ್ಷದಿಂದ, ಮನೆ ಬಾಡಿಗೆ ಕಟ್ಟಬೇಕು, ಹೆಂಡತಿ ಮಕ್ಕಳಿದ್ದಾರೆ, ಮಕ್ಕಳನ್ನ ಓದಿಸ್ಬೇಕು. ಇವಾಗ ಮೊದಲು ಪ್ರೈವೇಟ್ ಸ್ಕೂಲಲ್ಲಿದ್ದರು ಮಕ್ಕಳು, ಇವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗ್ತಿದ್ದಾರೆ. ಇವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ, ಮನೆ ಬಾಡಿಗೆ ಕಟ್ಟೋಕ್ಕೂ ಆಗೋಲ್ಲ, ಜೀವನ ಮಾಡೋಕ್ಕೂ ಇಲ್ಲ. ಪಾಪ ನಮ್ಮ ಹೆಂಡ್ತಿ ಅವ್ರ ಮನೆ ಇವ್ರ ಮನೆ ಕೆಲಸ ಮಾಡಿ, ಪಾತ್ರೆ ತೊಳೆದು, ಕಸ ಗುಡಿಸಿ, ಬಟ್ಟೆ ವಾಶ್ ಮಾಡಿ, ಅವ್ರು ಸಂಪಾದನೆ ಮಾಡಿದ್ರಲ್ಲ ಜೀವನ ಆಗುತ್ತೆ ಗುರೂಜಿ. ಈ ರೀತಿ ಕಾಲ್ ಮಾಡ್ತಾರೆ. ಇಲ್ಲಿ ಕೆಲವ್ರು ಹಂಗಲ್ಲ, ನಾನು ಯಾರೋ ಒಂದು ಹುಡುಗಿನ ಪ್ರೀತಿಸಿದ್ದೆ, ಈ ಮಧ್ಯೆ ಅವಳು ನನ್ನಿಂದ ದೂರ ಆಗಿಬಿಟ್ಟಿದ್ದಾಳೆ, ಅವಳ ಜೊತೆಲ್ಲ ಫ್ರೆಂಡ್ ಇದ್ಲು ಒಬ್ಬಳು, ಅವಳ ಮಾತು ಕೇಳ್ಬಿಟ್ಟು ದೂರ ಆಗ್ಬಿಟ್ಟವಳೆ. ಈ ರೀತಿ ಒಬ್ಬರು ಕಾಲ್ ಮಾಡ್ತಾರೆ. ಇಲ್ಲವ ಏನು ಕಾಲ್ ಮಾಡ್ತಾನೆ, ನಾನು ಪ್ರೀತಿಸಿದ ಹುಡುಗಿ ಇಬ್ಬರೂ ಚೆನ್ನಾಗೇ ಇದ್ವಿ ಗುರುಗಳೇ, ಯಾವನೋ ಮಧ್ಯದಲ್ಲಿ ಬಂದು ಮುಗ್ಬಿಟ್ಟ, ಇವಾಗ ಇವಳು ಅವನ ಮಾತು ಕೇಳ್ಕೊಂಡು ಅವನ ಜೊತೆ ಸುತ್ತಾಡ್ತಾಳೆ, ಅವನೇನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟವನೇ. ಈ ರೀತಿ ಒಬ್ಬ ಕಾಲ್ ಮಾಡ್ತಾನೆ. ಇನ್ನೊಬ್ಬರು ಕಾಲ್ ಮಾಡ್ತಾರೆ, ಏನಿಲ್ಲ ಗುರುಗಳೇ, ನನ್ನ ಗಂಡ ಸರಿ ಇದ್ದಾನೆ, ಒಳ್ಳೆಯವನೇ ನನ್ನ ಗಂಡ, ಆದರೆ ನಾನು ಬೇರೆಯವ್ರನ್ನ ಇಟ್ಕೊಬಿಟ್ಟಿದ್ದೀನಿ ಅಂತಾಳೆ ಒಬ್ಬ ಅಮ್ಮ. ಏನು ಮಾಡೋದು? ಇಂಥವ್ರ ಕಥೆ ಇದೆ.
ನೀನು ಯಾಕಮ್ಮ ಅವ್ನು ಇಟ್ಕೊಬಿಟ್ಟಿದ್ಯಾ ಅಂದರೆ ಏನಿಲ್ಲ ಪ್ರೀತಿ ಆಗ್ಬಿಡ್ತು ಅವ್ನಿಗೂ ನನಗೂ ಮಧ್ಯೆ. ನನ್ನ ಗಂಡ ತುಂಬ ಒಳ್ಳೆಯವರು, ಇವಾಗೂ ನನ್ನ ಜೊತೆ ಇದ್ದಾರೆ ನನ್ನ ಗಂಡನಿಗೆಲ್ಲ ಗೊತ್ತು ಅಂತಾಳೆ ಅಮ್ಮ. ಏನು ಮಾಡೋದು? ಸರಿ, ಇವಾಗ ಏನು ನಿನ್ನ ಸಮಸ್ಯೆ ಅಂದರೆ ಅವನು ಇವಾಗ ಬೇರೆ ಮದುವೆ ಮಾಡ್ಕೊತಿದ್ದಾನೆ ಗುರೂಜಿ, ನೀವೇ ಏನಾದರೂ ಮಾಡಬೇಕು, ಅವ್ನು ಮಾಡ್ಕೊಂಡಂಗೆ ತಡಿಬೇಕು. ಸರಿ ಅಮ್ಮ, ಅವನ್ನ ನೀವು ಪ್ರೀತಿಸಿದ್ಯಾ, ಓಕೆ, ನಿನ್ನ ಗಂಡನಿಗೂ ಗೊತ್ತಿದೆ, ಓಕೆ, ಇವಾಗೇನು ಸಮಸ್ಯೆ? ಅವನೆಲ್ಲೋ ಬೇರೆ ಹುಡುಗಿನ ಮಾಡ್ಕೊಂಡ್ರೆ ನಿನಗೇನು ಸಮಸ್ಯೆ? ಅವ್ನಿಗಿನ್ನೂ ಮದುವೆ ಆಗಿಲ್ವಲ್ಲ, ಮಾಡ್ಕೊಳ್ಳಿ ಬಿಡಮ್ಮ, ಪಾಪ ಅವನದೊಂದು ಸಂಸಾರ ಆಗಬೇಕಲ್ವಾ ಅಂದೆ. ಅವಾಗ ಈ ಅಮ್ಮ ಹೇಳ್ತಾರೆ, ಅವ್ನು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಗುರುಗಳೇ, ನನ್ನ ಹತ್ರ ಲಕ್ಷ ಲೂಟಿ ಮಾಡಿಬಿಟ್ಟಿದ್ದಾನೆ, ಚೆನ್ನಾಗಿ ಮೆಕ್ಬಿಟ್ಟಿದ್ದಾನೆ, ತಿನ್ಬಿಟ್ಟಿದ್ದಾನೆ, ಇವಾಗ ಹಣನೂ ಕೊಡ್ತಾಯಿಲ್ಲ, ನನ್ನ ಜೊತೆನೂ ಇಲ್ಲ ಅವನು, ಹಿಂಗೆ ಮಾಡಿದ್ರಂಗೆ ಅಂತ ಕೇಳ್ತಾಳೆ ಅಮ್ಮ. ಏನು ಹೇಳೋದು? ಇನ್ನು ಲವರ್ಸ್ ಕಥೆನೂ ಅದೇನೆ, ಇನ್ನು ರೋಗಿಗಳ ಕಥೆನೂ ಅದೇನೆ, ಯಾರ್ಯಾರಿಗೋ ರೋಗ ಆಕ್ಸಿಡೆಂಟ್ಗಳಾಗಿರೋರ ಕಥೆನೂ ಅದೇನೆ. ಒಟ್ನಲ್ಲಿ ಪ್ರಾಬ್ಲಮ್. ಇದನ್ನೇನಂತಾರೆ? ಕರ್ಮ ಸಿದ್ಧಾಂತ. ಕರ್ಮ ಇಸ್ ರಿಟರ್ನ್. ಪಾಪ ಕರ್ಮಗಳಿಗೆ ತಕ್ಕ ಫಲ ಅನ್ಬೇಕೋ ಏನು ಅನ್ಬೇಕೋ ನೀವೇ ಹೇಳಿ. ನಾನು ಯಾಕೆ ಇಷ್ಟು ಹೇಳಿದೆ ಅಂದರೆ, ಒಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಬರೆದಿದ್ರು, ಏನಂತ ಗೊತ್ತಾ, ಗುರುಗಳೇ ಕರ್ಮ ಸಿದ್ಧಾಂತ ಬಗ್ಗೆ ಹೇಳಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೆದಿದ್ದಾರೆ ಒಬ್ಬರು. ಅವ್ರ ಹೆಸರು ಗೊತ್ತಿಲ್ಲ, ನೋಡ್ತೀನಿ. ಅದಕ್ಕೆ ನೆನಪಿತ್ತು, ಅದಕ್ಕೆ ಒಂದು ಸಾರಿ ಅಲ್ಲಿಗೂ ನಾನು ರಿಪ್ಲೈ ಮಾಡಿದ್ದೀನಿ. ಏನಂತ ನೋಡಪ್ಪ, ಹಿಂದ್ಗಡೆ ಕರ್ಮಕ್ಕೆ ತಕ್ಕ ಫಲ, ಬಾಬಾ ಪುಣ್ಯ ಇತ್ಯಾದಿ ನಾನು ಬರೆದಿದ್ದೀನಿ. ಹಿಂದೆ ವೀಡಿಯೋಗಳು ಮಾಡಿ ಶೇರ್ ಮಾಡಿದ್ದೀನಿ. ಸುಮಾರು ಒಂದು 5-6-7-8 ವೀಡಿಯೋ ಶೇರ್ ಮಾಡಿದ್ದೀನಿ ಕರ್ಮದ ಬಗ್ಗೆ, ಪಾಪಕರ್ಮಗಳ ಬಗ್ಗೆ. ಹಾಗೆ ವಾಲ್ಮೀಕಿ ಮಹರ್ಷಿ ಬಗ್ಗೆನೂ ಹಾಕಿದ್ದೀನಿ. ಅವುಗಳಲ್ಲೆಲ್ಲ ಇದೆ, ಅರ್ಥ ಮಾಡ್ಕೋಬೋದು. ಪದೇ ಯಂತ್ರ ಮಂತ್ರದಲ್ಲಿ ಇವೆಲ್ಲ ಹೇಳಿದ್ದೀನಿ, ಅರ್ಥ ಮಾಡ್ಕೋಬೋದು. ಆದರೂ ಯಾಕೋ ಹುಡುಗ ಸರಿಯಾಗಿ ನೋಡಿದಾರೆ ಇಲ್ಲ ಅವ್ರಿಗೆ ಗೊತ್ತಿಲ್ಲ. ಕರ್ಮ ಸಿದ್ಧಾಂತ ಬಗ್ಗೆ ಹೇಳಿ ಅಂದರು. ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಕರ್ಮ ಸಿದ್ಧಾಂತದ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡ್ರಿ, ಕರ್ಮ ಸಿದ್ಧಾಂತ ಅಂದ್ರೆ ಏನು ಗೊತ್ತಾ, ನಾವು ಪಾಪ ಮಾಡಲಿ ಪುಣ್ಯ ಮಾಡಲಿ ಅದಕ್ಕೆ ತಕ್ಕ ಫಲ ಇರುತ್ತೆ. ಕೆಲವು ಸಾರಿ ಬೇಗನೆ ಅದಕ್ಕೆ ತಕ್ಕ ಫಲ ಸಿಗುತ್ತೆ, ಕೆಲವು ಸಾರಿ ಲೇಟಾಗಿ ಅದಕ್ಕೆ ತಕ್ಕ ಫಲ ಸಿಗುತ್ತೆ. ಇದೇ ಕರ್ಮ ಸಿದ್ಧಾಂತ. ಆದರೆ ಇದರಲ್ಲಿ ಒಂದು ಇದಿದೆ, ಏನಪ್ಪ ಅಂದರೆ ಲಾಜಿಕ್ಕು. ಯಾರು ಯಾವ ರೀತಿ ಪಾಪ ಮಾಡಬಾರ್ದು, ಯಾರು ಯಾವ ರೀತಿ ಒಳ್ಳೆ ಕರ್ಮಗಳು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಉದಾಹರಣೆಗೆ ನಮ್ಮಂಥ ಗುರುಗಳು ಕಾಣಿಸಿದ್ರೆ, ದೇವತೆಗಳು ದೇವಸ್ಥಾನಗಳಿಗೆ ಹೋದ್ರೆ, ಮಠಗಳಿಗೆ ಹೋದರೆ ಕಂಪಲ್ಸರಿ ನೀವು ದಕ್ಷಿಣೆ ಆಗಬೇಕು, ಅಥವಾ ಹಣ್ಣು ಹಂಪಲ ತೊಗೊಂಡೋಗ್ಬೇಕು, ಅಥವಾ ಹೂವಣ್ಣು ಕಾಯಿ ತೊಗೊಂಡೋಗ್ಬೇಕು. ಅಲ್ಲಿ ಗುರುಗಳಿರ್ತಾರೆ, ಆಶ್ರಮದಲ್ಲೋ ದೇವಸ್ಥಾನದಲ್ಲೋ ಮಠದಲ್ಲೋ ಮಂದಿರದಲ್ಲೋ ಮಸೀದಿನಲ್ಲೋ ಚರ್ಚಲ್ಲೋ ಇರ್ತಾರೆ ಗುರುಗಳು, ಒಳ್ಳೆಯವರು. ನಾನು ಹೇಳೋದು ಒಳ್ಳೆಯವ್ರ ಬಗ್ಗೆ. ಒಳ್ಳೆಯ ಗುರುಗಳಿಗೆ ನೀವು ದಕ್ಷಿಣೆ ಕೊಡಿ, ಬೇಡ ಅನ್ನಲ್ಲ. ಒಳ್ಳೆಯ ಗುರುಗಳಿಗೆ ನೀವು ತರಕಾರಿ ಕೊಡಿ, ಹಣ್ಣು ಹಂಪಲ ಕೊಡಿ, ಅಕ್ಕಿ ಕೊಡಿ, ಬೇಳೆ ಕೊಡಿ, ಗೋಧಿ ಹಿಟ್ಟು ಕೊಡಿ, ಸಕ್ಕರೆ ಕೊಡಿ, ಇನ್ನೇನೋ ಕೊಡಿ, ನೀವು ಬೇಡ ಅನ್ನಲ್ಲ. ಆದರೆ ಕೆಲವರು ಮೌಢ್ಯ ಭಕ್ತಿ ಅಂದರೆ ಏನು? ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ದೇವ್ರನ್ನ ಕೇಳ್ಕೊಳ್ಳೋದು. ಏನಂತ, ದೇವರೇ ನೀನು ನನಗೆ ಒಳ್ಳೇದು ಮಾಡಿಬಿಟ್ರೆ, ನನಗೊಂದು ಕೆಲಸ ಸಿಗಂಗೆ ಮಾಡಿಬಿಟ್ರೆ, ನಾನು ನಿನಗೆ ಹಿಂದುಗಡೆ ಒಂದು ಪ್ರಭಾವಳಿ ಮಾಡಿಸ್ಬಿಡ್ತೀನಿ. ಏನು ಮಾಡಿಸ್ತೀನಿ? ಪ್ರಭಾವಳಿ. ಅಂದರೆ ಇವನಿಗೆ ಕೆಲಸ ಸಿಗಬೇಕು, ಆಮೇಲೆ ಪ್ರಭಾವಳಿ ಮಾಡಿಸೋದು. ನೋಡ್ರಿ ಹೆಂಗಿದೆ ಲಾಜಿಕ್. ಇವನು ಸಾವಿರ ಸಂಬಳ ತಗೊತಾರೆ ಇವರು, ತಿಂಗಳು ಕೆಲಸ ಸಿಕ್ಕಿರೆ. ಅಲ್ಲಿ ಪ್ರಭಾವಳಿಗೆ ಎಷ್ಟು ಖರ್ಚಾಗುತ್ತೆ? ಬಂದರೆ ಒಂದು 5-6-10 ಸಾವಿರ ಖರ್ಚಾಗುತ್ತೆ. ಈ ರೀತಿ ದೇವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಒಂದು ಆಸೆ ಹುಟ್ಸೋದು ದೇವ್ರಿಗೆ ಏನು ಹುಟ್ಸೋದು? ಆಸೆ. ಈ ಲಂಚ ಕೊಡ್ತಾರಲ್ಲ ಆಫೀಸ್ನಲ್ಲಿ, ಆ ಥರ ಇದೊಂಥರ ಹಂಗೆ ಟ್ರಿಕ್ಸು. ಅಲ್ಲಪ್ಪ, ನಿನಗೆ ಕಿರೀಟ ಹಾಕ್ಬಿಡ್ತೀನಿ, ಒಂದು ಬೆಳ್ಳಿದು ಬಂಗಾರದ್ದು ಕಿರೀಟ, ವಜ್ರ ವೈಡೂರ್ಯಗಳು ಪಡಿಸ್ಬಿಟ್ಟು. ಯಾರಿಗೆ? ಆ ತಿಮ್ಮಪ್ಪನಿಗೋ, ಮಂಜುನಾಥ ಸ್ವಾಮಿಗೋ, ಆ ಸಾಯಿಬಾಬನಿಗೋ, ಇಲ್ಲ ಕೈವರ ನಾರಾಯಣ ತಾತನಿಗೋ, ಆ ರಾಘವೇಂದ್ರ ಸ್ವಾಮಿಗೆ ಯಾರಿಗೋ, ಅದು ಕೂಡ ನಂಗೆ ಕ್ಲಾರಿಟಿ ಇಲ್ಲ. ಅಲ್ಲಪ್ಪ, ರಾಘವೇಂದ್ರ ಸ್ವಾಮಿ ಇರೋದು ಏತಕ್ಕೆ? 4 ಜನಕ್ಕೆ ಒಳ್ಳೇದು ಹೇಳೋಕ್ಕಲ್ವ, ಆಶೀರ್ವಾದ ಮಾಡೋಕ್ಕಲ್ಲ. ಪಾಪ ಆತ ಆಸೆ ಪಡ್ತಾನ ಕಿರೀಟನ. ಹೋಗ್ಲಿ, ತಂಬೂರಿಗೆ ಗಿಟಾರ್ ಇರುತ್ತಲ್ಲ ಪಿಟೀಲು, ಅದನ್ನು ಆಸೆ ಪಡ್ತಾನ, ಮಾಡಲ್ಲ ರೀ. ಆತ ಗುರು ರೀ, ದೊಡ್ಡ ಗುರು ರಾಘವೇಂದ್ರ ಸ್ವಾಮಿ. ಸಾಯಿಬಾಬಾನು ಅಷ್ಟೇ ರೀ, ಆ ಕೈವರ ನಾರಾಯಣ ತಾತನ ಅಷ್ಟೇ ರೀ, ಗುರುಗಳು ರೀ ಅವರು. ಅಲ್ಲ, ದೇವರು ವೆಂಕಟೇಶ್ವರ ಸ್ವಾಮಿ, ಮಂಜುನಾಥ ಸ್ವಾಮಿ ದೇವ್ರು ರೀ. ಯಾವುದೂ ಆಸೆ ಪಡಲ್ಲ. ಇಡೀ ಜಗತ್ತಿಗೆ ಗ್ರಹಗಳನ್ನು ಸೃಷ್ಟಿ ಮಾಡಿ, ಗ್ರಹಗಳಿಂದ ಬಲ ಬರೋಂಗೆ, ನಮಗೆ ನಕ್ಷತ್ರಗಳಿಂದ ನಮಗೆ ಎನರ್ಜಿ ಬರೋಂಗೆ, ಪ್ರತಿ ಜೀವರಾಶಿಗೆ, ಗಿಡ ಮರ ಬಳ್ಳಿಗೆ, ಹಾಗೆ ಮಳೆ ಸುರಿಯಂಗೆ ಮಾಡಿ, ಮಳೆ ಬರೋಂಗೆ ಮಾಡಿ, ನದಿಗಳು ಹರಿಯೋಂಗೆ ಮಾಡಿ, ಈ ಸಾಗರದಲ್ಲಿ ಎಷ್ಟೋ ಮೀನುಗಳು, ಜೀವರಾಶಿಗಳು, ಆಮೆಗಳು, ಇನ್ನೊಂದು ಮತ್ತೊಂದು ಜಲಚರಗಳು, ಒಂದಲ್ಲ ಹೇಳಲ್ಲ, ಲಕ್ಷಗಟ್ಟಲೆ ಅವುಗಳದೇ ಆದ ಟೀಮ್, ಗ್ರೂಪ್, ತಂಡಗಳಿದೆ. ಒಂದೊಂದು ತಳಿಗಳಂತಿರಲ್ಲ ನೀವು, ಒಂದೊಂದು ತಳಿ. ಆ ರೀತಿ ಗೋಗಳು, ಹಸುಗಳು, ಎಮ್ಮೆಗಳು, ಕುರಿಗಳು, ಮೇಕೆಗಳು, ಲಾಸ್ಟಿಗೆ ಸರ್ಪಗಳು, ಚೇಳುಗಳು, ಪಕ್ಷಿಗಳು, ಇನ್ನೊಂದು ಮತ್ತೊಂದು ಎಲ್ಲ ಕೊಟ್ಟವ್ರು ಯಾರಪ್ಪ? ಆಸ್ತಿ ಪಾಸ್ತಿ ಕೊಟ್ಟವ್ರು ಯಾರಪ್ಪ? ಬಂಗಾರ, ಬೆಳ್ಳಿ,
ತಾಮ್ರ, ಹಿತ್ತಾಳೆ, ಕಬ್ಬಣ, ನಿಕ್ಕಲ್ಲು, ಇನ್ನೊಂದು ಯುರೇನಿಯಮ್, ಇನ್ನೊಂದು ಮತ್ತೊಂದು H2O, ಆಮ್ಲಜನಕ, ಆಕ್ಸಿಜನ್ನು, ಇತ್ಯಾದಿ 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 ಇತ್ಯಾದಿ, ಮೀಥೇನು, ಹೈಡ್ರೋಜನ್ನು, ಹೀಲಿಯಮ್, ಇದೆಲ್ಲಪ್ಪ ಯಾರಪ್ಪ ಕೊಟ್ಟಿದ್ದು? ಚಂದ್ರಗ್ರಹ, ಬುಧಗ್ರಹ, ಮಂಗಳಗ್ರಹ, ಇನ್ನೊಂದು ಮತ್ತೊಂದು ನಕ್ಷತ್ರ ಮಂಡಲ, ಗೇಲಾಕ್ಷಿಪಥ, ಇದೆಲ್ಲವ ಯಾರಪ್ಪ ಕೊಟ್ಟಿದ್ದು? ಈ ಗುರುಗಳೇ ಅಲ್ವಾ? ಅವ್ರ ಆಶೀರ್ವಾದ ಅಲ್ವಾ? ಆ ದೇವರೇ ಅಲ್ವಾ? ಅವ್ರಿಗೆ ನೀನೇನಪ್ಪ ಪ್ರಭಾವಳಿ ಮಾಡಿಸ್ತೀಯಾ? ನೀನೇನಪ್ಪ ಅವ್ರ ಕೈಗೆ ಕಡಗ ಮಾಡಿಸ್ತೀಯಾ? ನೀನೇನಪ್ಪ ಮಂಗಳಾರತಿ ತಟ್ಟೆ ಮಾಡಿಸ್ತೀಯಾ? ನೀನೇನಪ್ಪ ತ್ರಿಶೂಲ ಮಾಡಿಸ್ತೀಯಾ? ನೀನೇನಪ್ಪ ಗುಡಿ ಕಟ್ಸ್ತೀಯಾ? ಹೇಳಪ್ಪ, ಹೇಳು. ಎತ್ಕೋ, ಲೋಡ್ಗಟ್ಲೆ ಬಂಗಾರ ಎತ್ಕೊಬಿಟ್ಟು ನೀನು ಬೇರೆ ದೇಶದವ್ರಿಗೆ ಇವ್ರಿಗೆ ಮಾರಿಬಿಟ್ಟು ಈ ದೇಶದಿಂದ ಸರಿಯಾಗಿ ಈ ದೇಶಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಬಂಗಾರಕ್ಕೆ ಟನ್ ಗಟ್ಟಲೆ ಬಂಗಾರ ಎತ್ಕೊಬಿಡೋದು. ವಜ್ರ ವೈಢೂರ್ಯ ಎತ್ಕೊಬಿಡೋದು ಭೂಮಿನಲ್ಲಿ. ಯಾರಪ್ಪನ ಆಸ್ತಿ ಅದು? ರೀ ನಾಗರಾಜ ರೀ, ಓಂ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ ಇದ್ದೀರ ಆಸ್ತಿ ಅದು. ಯಾರಪ್ಪನ ಆಸ್ತಿ ಇರೋದು? ನಾಗರಾಜ ಸ್ವಾಮಿದು. ಇಡೀ ಭೂಮಂಡಲ, ಗ್ರಹಗಳು, ತಾರೆಗಳು ಎಲ್ಲ 14 ಲೋಕಗಳು ಅವುಗಳ ಆಧಾರಭೂತ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ. ಯಾರು? ಆದಿಶೇಷ ಶಕ್ತಿ. ಓಂ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ ರೀ, ಮಹಾನ್ ಶಕ್ತಿ. ವೆಂಕಟಾಚಲ, ತಿರುಮಲ, ಶ್ರೀನಿವಾಸ, ಏಳುಕೊಂಡಲವಾಡ ಮಂಜುನಾಥ ಸ್ವಾಮಿ, ಧರ್ಮಕ್ಷೇತ್ರ 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 ಅಧರ್ಮಕ್ಷೇತ್ರ ಆಗ್ತಾಯಿದೆ ಈಗ ಎಲ್ಲ ಕಡೆ. ಎಲ್ಲ ಕಡೆ ಏನಾಗ್ತಾಯಿದೆ? ಅಧರ್ಮ ಕ್ಷೇತ್ರಗಳಾಗ್ತಾಯಿದೆ. ಅಧರ್ಮ ತಾಂಡವಾಡ್ತಾಯಿದೆ. ದೇವ್ರ ಹೆಸ್ರು ಹೇಳ್ಕೊಂಡು ದೇವ್ರಿಗೆ ನೀವೆಲ್ಲ ಮಾಡಿಸ್ಕೊಟ್ರೇನೇನ್ರಿ? ಅವ್ರು ಏನು ಬಡವ್ರೇನ್ರಿ ದೇವರು? ಗತಿ ಇಲ್ದವ್ರೇನ್ರಿ? ಭಿಕ್ಷೆ ಬೇಡವ್ರೇನ್ರಿ ದೇವರು? ಅವ್ರಿಗೇನು ಇಲ್ವೇನ್ರಿ? ಅಲ್ಲಪ್ಪ, ಎಲ್ಲ ಕೊಟ್ಟವ್ರು ಅವರು. ನೀವು ಬಂಗಾರ ಎತ್ಕೊಬಿಟ್ಟು ಭೂಮಿಯಿಂದ ವಜ್ರ ವೈಢೂರ್ಯ ಎತ್ಕೊಬಿಟ್ಟು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ದಿರ ಸರ್ಕಾರಕ್ಕೆ ವಂಚನೆ ಮಾಡೋದು. ಯಾರ್ಯಾರಿಗೋ ಆ ಮಟನ್ ಊಟ, ಎಣ್ಣೆ ಹೊಡೆಯೋದು, ಪಾರ್ಟಿಗಳಿಕೊಬಿಟ್ಟು, ಡ್ಯಾನ್ಸ್ ಪಾರ್ಟಿಗಳಿಕೊಬಿಟ್ಟು ಅವ್ರಿಗೆ ಖರ್ಚು ಮಾಡಿಬಿಟ್ಟು ಕುಡಿಸ್ಬಿಟ್ಟು ಸರ್ಕಾರಿ ಅಧಿಕಾರಿಗಳಿರ್ತಾರಲ್ಲ ಕೆಲವರು ಪುಂಡ್ಪಕ್ರಿಗಳು, ದೇಶದ್ರೋಹಿ ಸರ್ಕಾರಿ ಅಧಿಕಾರಿಗಳಿರ್ತಾರೆ ಕೆಲವರು, ಲಂಚ ತಗೊಳ್ಳೋರು, ಮೋಸ ಮಾಡೋರು, ದೇಶಕ್ಕೆ ತಮ್ಮ ಕರ್ತವ್ಯಕ್ಕೆ ದ್ರೋಹ ಮಾಡೋರು, ಅಂಥವ್ರು ಇರ್ತಾರೆ. ಈ ಕೆಟ್ಟವ್ರಿಗೆ ಗುಲಾಮರಾಗಿ ಬದುಕ್ತಿರ್ತಾರೆ. ಈಗೆಲ್ಲ ಮಾಡಿದ್ರೆ ದೇವ್ರ ಹೆಸರಲ್ಲೂ ಮೋಸ, ಗುರುಗಳ ಹೆಸರಲ್ಲೂ ಮೋಸ. ಯಾರೋ ಒಬ್ಬ ರಾಜಕೀಯ ವ್ಯಕ್ತಿ ಸತ್ತೋಗ್ಬಿಟ್ರೆ ಅವನದು ತಿಥಿಗೂ ಎಲ್ಲಂದ್ರಲ್ಲಿ ಬ್ಯಾನರ್ಗಳು, ಕಟೌಟ್ಗಳು. ಅವನ ಬರ್ತ್ಡೇಗೂ ಅದೇ ಕಟೌಟ್ಗಳು. ಅವನ ಯಾವುದೋ ಆನಿವರ್ಸರಿ ಡೇ, ಮ್ಯಾರೇಜ್ ಡೇಗೂ ಅದೇ. ಒಬ್ಬ ಸಿನಿಮಾ ಆಕ್ಟ್ರ್ ಸತ್ತೋಗ್ಬಿಟ್ರೆ ಅವನದು ಬರ್ತ್ಡೇಗೂ ಬ್ಯಾನರ್ಗಳು, ಕಟೌಟ್ಗಳು. ಅವ್ನು ಸತ್ತೋಗ್ಬಿಟ್ರು ಅದೇ ಕಟೌಟ್ಗಳು. ಅವ್ನು ಹುಟ್ಟಿದ್ರು ಅದೇ ಕಟೌಟ್ಗಳು. ಏನಕ್ಕೆ? ಇವ್ರು ತಿನ್ನೋಕ್ಕೆ ಮಾರಯ್ಯ. ಅವ್ರ ಹೆಸ್ರು ಹೇಳ್ಕೊಂಡು ಇವ್ರು ತಿನ್ನೋದು. ಇಲ್ಲೆಲ್ಲ ಹೇಳ್ಕೊಡ್ರಿ. ಯಾರನ್ನೂ ಬಿಡಲ್ಲ, ಸ್ವಾಮೀಜಿಗಳನ್ನ ಬಿಡಲ್ಲ, ದೇವ್ರನ್ನ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಎಲ್ಲರ ಹೆಸರಲ್ಲೂ ಇವರು ಖರ್ಚು ಮಾಡೋದು. ಎಂಜಾಯ್ ಲೈಫ್, ಎಂಜಾಯ್. ಅವ್ರ ಹೆಸರುಗಳಲ್ಲಿ ಒಂದು ಕೋತಿ ಸತ್ತೋಗಲಿ, ಒಂದು ನಾಯಿ ಸತ್ತೋಗಲಿ, ಒಂದು ಕತ್ತೆ ಸತ್ತೋಗಲಿ, ಅದರ ಹೆಸರಲ್ಲಿ ಮಣ್ಣು ಮಾಡ್ತೀನಿ ಅನ್ನೋದು, ಚಂದ ವಸೂಲು ಮಾಡೋದು, ಮೆಕ್ಕೋದು ಇವರು. ಇದನ್ನೇನಂತಾರೆ? ಕರ್ಮ ಸಿದ್ಧಾಂತ ಅಂತಾರೆ ರೀ. ಅವ್ರು ಯಾರೋ ಕೇಳಿದ್ರಪ್ಪ, ಅದಕ್ಕೆ ಕೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬಿಡ್ರಿ. ನೋಡಿ, ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೊಬೇಡಿ. ಅವರು ಕಾಮೆಂಟ್ ಮಾಡಿದ್ದಾರೆ ರೀ, ಇಷ್ಟುದ ಬರೆದಿದ್ದಾರೆ. ಗುರುಗಳೇ ನೀವು ಕರ್ಮ ಸಿದ್ಧಾಂತದ ಬಗ್ಗೆ ಹೇಳಿ, ಗುರುಗಳೇ ಕರ್ಮ ಸಿದ್ಧಾಂತ ಬಗ್ಗೆ. ಅದಕ್ಕೆ ಕೇಳ್ತಾ ಇದ್ದೀನಿ. ಇದೇ ರೀ ಕರ್ಮ ಸಿದ್ಧಾಂತ. ಇದೆಲ್ಲ ನೋಡಿರಿ, ಒಂದು ನಿಯಮ ಪದ್ಧತಿ ಅಂತ ಇರುತ್ತೆ. ಏನಪ್ಪ ಅಂದರೆ, ದೇವರು ಎಲ್ಲವನ್ನೂ ಕೊಟ್ಟವನು. ಹಾಗಿದ್ಮೇಲೆ ದೇವರಿಗೆ ನಾವು ಕೊಡೋದು ಏನಿಲ್ಲ ರೀ, ಬರೀ ಭಕ್ತಿ. ಭಕ್ತಿ ಇರಬೇಕಷ್ಟೇ ನಮ್ಮಲ್ಲಿ. ನಿಷ್ಕಾಮ ಭಕ್ತಿ, ಫಲಾಪೇಕ್ಷೆ ಇಲ್ಲದೆ ಏನನ್ನೂ ನಾವು ದೇವರಿಂದ ಅಪೇಕ್ಷೆ ಪಡಬಾರ್ದು. ದೇವರಿಂದ ನಾವು ಓನ್ಲಿ ಆಶೀರ್ವಾದ, ಗುರುಗಳಿಂದ ಓನ್ಲಿ ಆಶೀರ್ವಾದ. ಅವರ ರಕ್ಷಣೆ ಇರುತ್ತೆ ನಮಗೆ ಅವ್ರ ಆಶೀರ್ವಾದ ಮಾಡಿದರೆ. ಭಕ್ತಿ, ನಾವು ಭಕ್ತಿಯಿಂದ ಅವ್ರ ಸೇವೆ ಮಾಡಬೇಕು. ಅದು ಯಾವ ರೀತಿ? ಯಾರೋ ಬಡವರು ಇರ್ತಾರೆ, ಮಕ್ಕಳಿರುತ್ತೆ, ತಂದೆ ತಾಯಿ ಇರ್ತದೆ. ಪಾಪ ಹೆಣ್ಣೆಂಗ್ಸು, ಗಂಡ ಇರಲ್ಲ, ಅಥವಾ ಗಂಡ ದುಡಿಯಲ್ಲ, ಅಥವಾ ಗಂಡ ಕುಡ್ದು ಹಾಳು ಮಾಡ್ತಾನೆ. ಆ ಅಮ್ಮ ಹೆಂಗೆ ಮೇಂಟೈನ್ ಮಾಡೋದು? ಬಾಡಿಗೆ ಕಟ್ಕೊಂಡು, ಮಕ್ಕಳು ಓದಿಸ್ಕೊಂಡು, ಅಪ್ಪ ಅಮ್ಮನ ನೋಡಿಕೊಂಡು ಯಾವುದೋ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತಾಳೆ, ಬರ್ತಾಳೆ. ಆ ಅಮ್ಮನಿಗೆ ಅದು ಸಾಕಾಗಲ್ಲ. ಮನೆ ಕೆಲಸಗಳು ಮಾಡ್ತಾಳೆ, ಸಾಕಾಗಲ್ಲ. ಮಕ್ಕಳಿಗೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸಾಕ್ಸ್ ಕೂಡ ಕೊಡೋಕ್ಕೆ ಕಷ್ಟ ಇರುತ್ತೆ. ನೀವು ಕೇಳ್ಬೋದು, ಅದೇನು ಗುರುಗಳೇ ಸರ್ಕಾರದವ್ರು ಫ್ರೀಯಾಗಿ ಕೊಡ್ತಾರೆ ಸಾಕ್ಸಲ್ಲ ಅನ್ಬೋದು. ರೀ, ಸರ್ಕಾರದವ್ರು ಕೊಡ್ತಾರೆ ರೀ, ಬಟ್ಟೆ ಕೊಡ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ, ಶೂಗಳು ಕೊಡ್ತಾರೆ, ಸಾಕ್ಸ್ ಕೊಡ್ತಾರೆ. ಕ್ವಾಲಿಟಿ ಎಷ್ಟಿರುತ್ತೆ ಗೊತ್ತಿಲ್ಲ ನನಗೆ. ಅದೆಲ್ಲ ಕಂಟೆಂಟ್ ಕ್ವಾಲಿಟಿ ಅದು ಗೊತ್ತಿಲ್ಲ. ನಾನು ಎಷ್ಟೋ ಜನ ಹೆಣ್ಮಕ್ಳು ನೋಡಿದರೆ ಆ ಸಾಕ್ಸ್ ಫುಲ್ಲು ಲೂಸ್ ಆಗಿಬಿಟ್ಟು ಕೆಳಗಡೆ ಹೊಟ್ಟೋಗಿದೆ. ಇಲ್ಲೊಂದು ಹೆಣ್ಮಗು ನೋಡಿದ್ದೀನಿ, ಶೂ ಎಲ್ಲ ಕಿತ್ತೋಗಿ ಕೆಳಗಡೆ ಎಲ್ಲ ಅರ್ಧವಾಗಿ ಕಾಲು ಈಚೆ ಕಾಣಿಸ್ತಾ ಇದೆ ಶೂಯಿಂದ. ನನಗೆ ಹೃದಯನೇ ಕಿತ್ತು ಬಂತು. ಒಂದು ಹೆಣ್ಮಗು ಹೋಗ್ತಾ ಇದೆ, ಹೈಸ್ಕೂಲ್ ಮಗು ಓದ್ತಾಯಿದೆ. ಮನಸ್ಸು ತುಂಬ ಬೇಜಾರಾಯಿತು. ಗೊತ್ತಾಯ್ತಾ? ಆ ರೀತಿಯೆಲ್ಲ ಆಯಿತು. ಆ ರೀತಿಯೆಲ್ಲ ಎಷ್ಟೋ ಜನ ಕಷ್ಟ ಇರುತ್ತೆ. ನಾನು ಸಹಾಯ ಮಾಡಬೇಕಂತ ಒಂದಷ್ಟು ಪತ್ರಿಕೆಗಳು ಪ್ರಿಂಟ್ ಮಾಡಿ
ನಮ್ಮೂರೆಲ್ಲ ಹಂಚಿದೆ, ಹಳ್ಳಿಯಲ್ಲಿ ಮನೆ ಮನೆಗೂ ಹಂಚಿದೆ. ಯಾರಾದರೂ ಕಷ್ಟದಲ್ಲಿದ್ದರೆ ನನಗೆ ಹೇಳಿ, ಶೂ ಇಸ್ಕೊಡ್ತೀನಿ, ಯೂನಿಫಾರ್ಮ್ ಇಸ್ಕೊಡ್ತೀನಿ, ಬಟ್ಟೆಗಳು ಇಸ್ಕೊಡ್ತೀನಿ ಅಂತ. ನಾನು ಕೈಲಾದ ಮಟ್ಟಿಗೆ ಎಲ್ಪ್ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಅದೇ ನಾನು ಹುಟ್ಟಿದ ಊರಲ್ಲಿ ಇದ್ದಿದ್ದು 13 ವಯಸ್ಸು ಅಷ್ಟೇ. 13ನೇ ವಯಸ್ಸು 5ನೇ ತರಗತಿವರೆಗಿದ್ದು ಅಷ್ಟೇನಪ್ಪ ಈ ಊರಲ್ಲಿ. ಆಮೇಲೆ ಈ ಊರಲ್ಲಿ ಇರಲಿಲ್ಲ ನಾನು. ಆದರೂ ನಾನು ಓದಿದ್ದು ಸ್ಕೂಲ್ಗೆ ಒಂದು ಗಣೇಶ ಗುಡಿ ಕಟ್ಸ್ಕೊಟ್ಟೆ ಎಲ್ಲರ ಸಹಾಯದಿಂದ. ಹಾಗೆ ಒಂದು ಆಶ್ರಮಕ್ಕೆ ಫೌಂಡೇಶನ್ ಹಾಕ್ಕೊಟ್ಟೆ. ಹಾಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಒಂದು ಫೌಂಡೇಶನ್ ಹಾಕ್ಕೊಟ್ಟೆ. ಇಲ್ಲೂ ಆ ಕೆಲಸ ಹಂಗೆ ಪೆಂಡಿಂಗ್ ಇದೆ. ಈಗ ಟ್ರಸ್ಟ್ ಇದೆ ನಮ್ಮದು. ಗೌರಿಬಿದೂರಲ್ಲಿ ಒಂದು, ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು, ಗೌರಿಬಿದೂರು ತಾಲೂಕಲ್ದು, ಬೆಂಗಳೂರೊಂದು, ಹಾಗೆ ಚಿತ್ರದುರ್ಗ, ಹೊಸದುರ್ಗ ಅಲ್ಲಿ ಒಂದು, ಹಾಗೆ ಕೋಲಾರ ಒಂದು, ಈ ರೀತಿ ಒಂದು 5 ಕಡೆ ಟ್ರಸ್ಟ್ಗಳಿದೆ. ಸ್ವಲ್ಪ ಹೆಲ್ಪ್ ಮಾಡಬೇಕಲ್ಲ. ಗೋಶಾಲೆ ಇಲ್ಲದು ಬತ್ತಂದು ಎಲ್ಲ ಗೋಗಳು, ಎಷ್ಟೋ ಗೋಗಳು ಪಾಪ ಕೈ ಕಾಲು ಮುರಿದೋಗಿರುತ್ತೆ. ಗೋಗಳಿಗೆ ಅನಾಥವಾಗಿ ಅವುಗಳನ್ನು ಸೈಡಿಗೆ ಹಾಕ್ತಾರೆ ಗೋಗಳನ್ನು. ಅಂಥ ಗೋಗಳನ್ನು ನಾವು ತೊಗೊಬಂದು ಅವುಗಳ ಸೇವೆ ಮಾಡಿ ಉದ್ಧಾರ ಮಾಡೋದು, ಅವು ಜೀವ ಇರೋವರೆಗೂ ಸ್ವಲ್ಪ ನೋಡ್ಕೊಳ್ಳೋದು. ಅದಕ್ಕೆ ಗೋಶಾಲೆಗಳು. 12ನೇ ತಾರೀಕು 4ನೇ ತಿಂಗಳು 2025ನೇ ಇಸ್ವಿ, ಗೌರಿಬಿದನೂರು ತಾಲೂಕು, ಸೊಲಗಾಲಹಳ್ಳಿ ಮಂಡಲ್ ಪೋಸ್ಟ್, ಹುಡ್ಸೆಗುಂಟೆ ಗ್ರಾಮದಲ್ಲಿ ಒಂದು ಟ್ರಸ್ಟ್ ಇದೆ. ಓಂ ಶ್ರೀ ಶಕ್ತಿ ಮತ್ತು ಜ್ಞಾನಮಂದಿರ ಗುರುಕುಲ ಟ್ರಸ್ಟ್ ನಮ್ಮದು. ಅಲ್ಲಿ ಕಾರ್ಯಕ್ರಮ ಇದೆ, ಶಂಕುಸ್ಥಾಪನೆ, ಉದ್ಘಾಟನಾ ಕಾರ್ಯಕ್ರಮ ಇದೆ, ಶಂಕುಸ್ಥಾಪನೆ. ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಏನಪ್ಪ ಅಂದರೆ ಅಲ್ಲಿ ಸ್ವಲ್ಪ ಆಸ್ತಿ 40-60 ಒಂದು ಸೈಟ್ನ ಒಬ್ಬರು ಗಂಗಮ್ಮ ಚೌಡಪ್ಪ ಅಂತ ಹೇಳ್ಬಿಟ್ಟು HC ನಾಗರಾಜು ಅವರ ಮದರ್ ಅವರು ದಾನ ಕೊಟ್ಟಿದ್ದಾರೆ 40-60 ಸೈಟ್. ಹಾಗೆ ಸ್ವಲ್ಪ ಅಲ್ಲಿ ಪಕ್ಕದಲ್ಲಿ ಒಂದಷ್ಟು ಜಾಗ ಇದೆ ಅವ್ರದ್ದೇ. ಅದನ್ನು ಬಳಸ್ಕೊಂಡು ಅಲ್ಲೊಂದು ಟ್ರಸ್ಟ್ ಮಾಡ್ತಾಯಿದ್ವಿ. ಯಾತಕ್ಕಂದರೆ ಗುರುಕುಲ ಅಂತ ಒಂದಷ್ಟು ಯೋಗ ಶಾಲೆ, ಪಾಠಶಾಲೆ, ಆಧ್ಯಾತ್ಮ, ಹಾಗೆ ಒಂದಷ್ಟು ವೃದ್ಧರು ಟ್ರಸ್ಟು, ಅನಾಥರು, ವಯಸ್ಸಾದವರು, ಚಿಕ್ಕವರು, ಹಾಗೆ ಗೋಶಾಲೆ ಇತ್ಯಾದಿ. ಸಮಾಜ ಸೇವೆ, ಒಟ್ಟಿನಲ್ಲಿ ಸಮಾಜ ಸೇವೆ ಇವೆಲ್ಲ ಮಾಡಬೇಕು. ಆವಾಗಲೇ ಮುಂದೆ ಒಳ್ಳೆಯದಾಗುತ್ತೆ. ಅವ್ರಿಗೆ, ಅವ್ರ ಮಕ್ಕಳಿಗೆ, ಅವ್ರ ಪೂರ್ವಿಕರಿಗೆ, ಎಲ್ಲೋ ಸ್ವರ್ಗದಲ್ಲಿ ನರಕದಲ್ಲಿ ಎಲ್ಲೋ ಇರ್ತಾರಲ್ಲ ಅವ್ರಿಗೆಲ್ಲ ಪುಣ್ಯ ಸಿಗುತ್ತೆ ಅಲ್ವಾ. ಇವ್ರಿಗೂ ಪುಣ್ಯ ಸಿಗುತ್ತೆ ಅಲ್ವಾ. ಅವ್ರ ಮಕ್ಕಳು ಸಿಗುತ್ತೆ, ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿ ಭಾವ ಎಲ್ಲರಿಗೂ, ಅವ್ರ ರಿಲೇಟಿವ್ಗೆ, ಊರಿನವ್ರಿಗೆ, ಅಕ್ಕಪಕ್ಕ ಹಳ್ಳಿಯವ್ರಿಗೆ, ಗ್ರಾಮಸ್ಥರಿಗೆ ಎಲ್ಲರಿಗೂ ಲೋಕ ಕಲ್ಯಾಣ ಆಗುತ್ತಲ್ವ. ಒಳ್ಳೆ ಕೆಲಸ ಮಾಡ್ತಾರೆ, ಆಗಲ್ವಾ. ಹಾಗೆ ಗೌರಿಬಿದೂರಲ್ಲಿ ಕೂಡ ಒಂದು ಮುನೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಶ್ರೀನಿವಾಸ್ ಸ್ವಾಮೀಜಿ ಅಂತ ಅವ್ರು ಮೇಂಟೈನ್ ಮಾಡ್ತಾರೆ. ಅಲ್ಲಿ ಕೂಡ ನಮ್ಮ ಟ್ರಸ್ಟ್ ಇದೆ. ಇದರಿಂದ ಭಕ್ತಿ, ಆ ಭಗವಂತನ ಆಶೀರ್ವಾದ, ಅಲ್ಲಿ ನಾಗರಕಟ್ಟೆ, ಅಶ್ವತ್ಥಕಟ್ಟೆ ಎಲ್ಲ ಇರುತ್ತೆ. ಗೊತ್ತಾಯ್ತಲ್ಲ. ಹೀಗೆ ಒಂದು ಆಧ್ಯಾತ್ಮದಲ್ಲಿ ದೇವಸ್ಥಾನಗಳ ಸೇವೆ, ಮಠದ ಸೇವೆ, ಗುರುಕುಲಗಳ ಸೇವೆ, ಗೋಶಾಲೆ, ವೃದ್ಧರು, ಮಕ್ಕಳು, ಅನಾಥರು, ಯಂಗ್ಸರು, ಮಕ್ಕಳು, ಹೀಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ಇದು ನಮ್ಮ ಟ್ರಸ್ಟ್ ಮಾಡ್ತಾಯಿದೆ. ಪ್ರಾರಂಭ ಇನ್ನೂ ಪುಟ್ಟ ಹೆಜ್ಜೆಗಳು ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಆದರೂ ಈಗಲೂ ಹೆಚ್ಚಾಗಿ ಸ್ವಲ್ಪ ಬೇರೆ ಕಡೆ ಎಲ್ಲ ಅಭಿವೃದ್ಧಿ ಆಗಿದೆ. ಈಗ ಕೋಲಾರದಲ್ಲಿ ಕೂಡ ಮೊದಲೇ ಇತ್ತು, ಈಗ ಬೇರೆ ಕಡೆ ಇದೆ, ಒಂದು 5 ಕಡೆ ಇದೆ. ಓಕೆಲ್ಲ. ಇದು ಸಮಾಜ ಸೇವೆ. ಇದು ಕರ್ಮಸಿದ್ಧ ಅಂತ ಅಂದರೆ ನಾವು ಏನು ಪಾಪ ಮಾಡ್ತೀವಿ ಆ ಪಾಪಕ್ಕೆ ತಕ್ಕ ಫಲ ಇರುತ್ತೆ. ಒಬ್ಬ ಒಳ್ಳೆಯ ಗುರುವಾದವನು ಯಾರೋ ಕೆಟ್ಟ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿರ್ತಾರೆ ಬೇರೆಯವರು, ಅವ್ರ ಹತ್ರ ನಾವು ದಕ್ಷಿಣೆ ಎಲ್ಲ ತೊಗೋಬಾರ್ದು. ಆದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅವ್ನು ಕೆಟ್ಟವನು, ಇವನು ಕೆಟ್ಟವನು, ಅವನು ಒಳ್ಳೆಯವನು, ಇವನು ಒಳ್ಳೆಯವನು, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಗುರುಗಳಿಗೆ ಗೊತ್ತಾಗಲ್ಲ. ನಾವೆಲ್ಲಿ ಮಾಡ್ತೀವಿ, ಯಾರು ನಮಸ್ಕಾರ ಮಾಡಿದ್ರು, ಯಾರು ದಕ್ಷಿಣ ಕೊಟ್ಟರು ತಗೊಬಿಡ್ತೀವಿ. ಹಾಗಾದರೆ ಅದರಲ್ಲಿ ಕೆಟ್ಟವರು ಎಲ್ಲೋ ಯಾರ್ದೋ ಕತ್ಕೊಂಡ್ಬಂದಿರ್ತಾರೆ, ಪಿಕ್ ಪಾಕೆಟ್ ಮಾಡಿಕೊಂಡು, ಇಲ್ಲ ಅವ್ರನ್ನ ಕೆಳಗಡೆ ತುಳಿದೋ, ಇಲ್ಲ ಲಂಚ ತಗೊಂಡು ಅದು ತಂದು ನಮಗೆ ಕೊಟ್ಬಿಡ್ತಾರೆ. ಈಗ ಹೆಂಗೆ ಗತಿ ಹೆಂಗೆ? ಅದು ನಮ್ಗೆ ವಿಷ ಆಗಲ್ವಾ? ನಮಗೂ ಪಾಪ ಸುತ್ತಕೊಳ್ಳಲ್ವಾ? ಸುತ್ತಕೊಳ್ಳುತ್ತೆ. ಕನಿಷ್ಠ ಒಂದು 10 ಭಾಗ ಆದರೂ ಸುತ್ತಕೊಳ್ಳುತ್ತೆ, ಪೂರ್ತಿ ಇಲ್ಲ ಅಂದರು ಅಲ್ವಾ. ಹಾಗಾದರೆ ನಾವೆಂಗೆ ಪಾಪ ಕಳ್ಕೊಳ್ಳೋದು, 10 ಭಾಗ ಪಾಪ ಕಳ್ಕೊಳ್ಳೋದು? ಅದಕ್ಕೆ ನಾವು ನಮ್ಮಂಥ ಗುರುಗಳು ದೇವಸ್ಥಾನಗಳಿಗೆ, ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಹತ್ರ ಇರೋ ದುಡ್ಡು ಇಲ್ಲ ಅಲ್ಲಿ ಕಳ್ಕೋಬೇಕು, ಇಲ್ಲ ದಕ್ಷಿಣೆ ಆಗಬೇಕು, 2 ಆಪ್ಷನ್ ಇರುತ್ತೆ. ನಾವು ಕೂಡ ಆಗಬೇಕು. ಯಾಕಂದರೆ ಈ ಕರ್ಮ ಕಳ್ಕೊಳ್ಳೋಕ್ಕೆ. ಇಲ್ಲೂ ಕೆಲವರು ನಮ್ಗೆ ದಕ್ಷಿಣ ಆಗಿಬಿಟ್ಟಿರ್ತಾರೆ, ಇಲ್ಲಿ ವಿದ್ಯೆ ಕಲಿತೀನಿ ಅಂತ ಬಂದಿರ್ತಾರೆ. ತಿರ್ಗಾ ಅವ್ರ ಉದ್ದೇಶಗಳೇ ಬೇರೆ. ಅವ್ರು ಇಲ್ಲಿ ಬಂದ ತಕ್ಷಣ ಇಟ್ಟಿಗೆನ ಬಂಗಾರ ಮಾಡೋ ಥರ ಹೇಳ್ಕೊಟ್ಬಿಡ್ಬೇಕು. ಏನೋ ಈ ಒಂದು ಇಟ್ಟಿಗೆ ಕೊಡ್ತಾರೆ ಅವ್ರು ನಮಗೆ, ಅದನ್ನು ಬಂಗಾರ ಮಾಡಿಕೊಟ್ಬಿಡ್ಬೇಕು. ಒಂದು ಕಲ್ಲು ಕೊಡ್ತಾರೆ, ಅದನ್ನು ವಜ್ರ ಮಾಡಿಕೊಟ್ಬಿಡ್ಬೇಕು. ಹಂಗೆ ಮ್ಯಾಜಿಕ್. ಅವರೆಷ್ಟು ಕೊಡ್ತಾರೆ ಗೊತ್ತಾ? ನಮಗೆ 500 ರೂಪಾಯಿ ಕೊಡ್ತಾರೆ, 100 ರೂಪಾಯಿ ಕೊಡ್ತಾರೆ.
ಬರೀ ₹1 ಕೊಟ್ಟರೋರು ಕೊಟ್ಟು ಸೇರ್ಕೊಂಡವ್ರು ಇದ್ದಾರೆ. ಒಬ್ಬ ಅಯೋಗ್ಯ ಇದ್ದಾನೆ, ಅವ್ನು ₹1 ಕೊಟ್ಟು ಸೇರ್ಕೊಂಡವನು ಗುರುಕುಲದಲ್ಲಿ. ಅಷ್ಟು ನಿಯತ್ತಿಲ್ಲ. ಅವ್ನು ಪಾಠ ಮಾಡಿದ್ದೀವಿ, 1.5 ತಿಂಗಳು ಪಾಠ ಮಾಡಿದ್ದೀವಿ, ನಮ್ಮ ಜೊತೆ ಇದ್ದಾನೆ, ತಿಂದಿದ್ದಾನೆ, ಕುಡಿದು ಎಲ್ಲ ಮಾಡಿದ್ದಾನೆ. ಆದರೆ ಎಲ್ಲ ಇವತ್ತು ಯೂಟ್ಯೂಬಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಕೆಟ್ಟದಾಗ ಕಾಮೆಂಟ್ ಮಾಡ್ತಾನೆ, ಯಾರಿಗೋ ಮೈಂಡ್ ಡೈವರ್ಟ್ ಮಾಡ್ತಾನೆ, ವಾಶ್ ಮಾಡ್ತಾನೆ. ಅಂಥವ್ರು ಇಲ್ಲಿ ಬಿಟ್ಟೋದವ್ರು ತುಂಬ ಜನ ಇದ್ದಾರೆ. ಕೆಲವರು ತುಂಬ ಜನ ಏನಿಲ್ಲ, ಒಂದು 5-6 ಜನ ಒಟ್ಟಾರೆ ಸೇರಿಸಿದ್ರೆ 5-6 ಜನ ಬಿಟ್ಟೋಗಿದ್ದಾರೆ ಗುರುಕುಲದಲ್ಲಿ. ಆದರೆ ಎಲ್ಲರೂ ಪಾಪ ಎಲ್ಲ ಕಡೆ ಹೇಳ್ಕೊತಾ ಇಲ್ಲ. ಅದರಲ್ಲಿ ಕೆಲವ್ರು ಯಾರೋ 2-3 ಇದ್ದಾರೆ, 1-2 ಹೇಳ್ಕೊತಾರೆ ಅಲ್ಲಿ ಇಲ್ಲಿ ನಮ್ಮ ಬಗ್ಗೆ ಕೆಟ್ಟದಾಗ. ಅಷ್ಟು ಬಿಟ್ಟರೆ ಇಲ್ಲಿ ಬಿಟ್ಟೋಗಿದ್ದಾರೆ ಪಾಪ. ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ಏನೋ ಚಾಡಿ ಹೇಳ್ಕೊತ ಇಲ್ಲ, ಇಷ್ಟ ಎಲ್ಲ ಬಿಟ್ಟೋಗಿದ್ದಾರೆ. ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ಗುರುಗಳನ್ನ ಭಯ ಭಕ್ತಿ ಅವ್ರಿಗಿದೆ. ಕೆಲವರು ಬಿಟ್ಟೋಗಿದ್ದಾರೆ, ನನ್ನ ಹತ್ರ ಕಾಂಟ್ಯಾಕ್ಟಲ್ಲಿ ಇವಾಗ ಇದ್ದಾರೆ, ಹಂಗೆ ಇದ್ದಾರೆ. ಅಲ್ಲಿ ಯಾಕೆ ಹೇಳ್ತಾಯಿದ್ರೆ, ಗುರುಗಳಿಗೆ ಅವಮಾನ ಮಾಡಬಾರ್ದು, ಗುರುಗಳಿಗೆ ದ್ರೋಹ ಮಾಡಬಾರ್ದು, ಗುರುಗಳಿಗೆ ದಕ್ಷಿಣ ಕೊಡಬೇಕು, ಫಲಾಪೇಕ್ಷೆ ಇಟ್ಕೋಬಾರ್ದು, ದೇವ್ರಿಗೆ ದಕ್ಷಿಣ ಫಲಾಪೇಕ್ಷೆ ಇಟ್ಕೋಬಾರ್ದು. ಅಲ್ಲ ರೀ, ನಾನು ಅಲ್ಲಿ ಒಂದು ಜಾತ್ರೆಗೆ ಹೋಗಿದ್ದೀನಿ, ಹೋಗೋವಾಗ ರೋಡಲ್ಲಿ ನಿಂತ್ಕೊಂಡು ಹೋಗೋ ಬರೋ ಕಾರುಗಳು, ಹೋಗೋ ಬರೋ 2 ವೀಲರ್ಗಳು ನಿಲ್ಲಿಸ್ತಾ ಇದ್ದೀನಿ. ನನಗೆ ಅಭ್ಯಾಸ ಇಲ್ಲ ಹೊರಗಡೆ ಪ್ರಪಂಚದಲ್ಲಿ, ಸುಮಾರು ವರ್ಷಗಳಿಂದ ಅಭ್ಯಾಸ ಇಲ್ಲ. ಸುಮಾರು ಹತ್ರ 15 ವರ್ಷಗಳಿಂದ ನನಗೆ ಅಭ್ಯಾಸ ಇಲ್ಲ ಹೊರಗಡೆ ಪ್ರಪಂಚ. ಮರ್ತೋಗಿದ್ದೀನಿ ಹೊರಗಡೆ ಪ್ರಪಂಚನ. ಏನಿದ್ರು ಮನೆಯಲ್ಲಿದ್ಕೊಂಡು ಬಾಗಿಲು ಹಾಕ್ಕೊಂಡು ಧ್ಯಾನ ತಪಸ್ಸು ಮಾಡಿಕೊಂಡು ಸಾಧನೆ ಮಾಡ್ಕೊಂಡು ಬಂದವನು. ಅಂಥವನು ಆ ರೋಡಲ್ಲಿ ನಿಂತ್ಕೊಂಡು ಕೈನಲ್ಲಿ ಅಡ್ಡ ಹಿಡ್ತಾ ಇದ್ದೀನಿ. ಏನೋ ಒಂದು ಜಾತ್ರೆಗೆ ಹೋಗೋಣ, ಅದು ಹೆಂಗಿರುತ್ತೆ ನೋಡ್ಕೊಂಬರೋಣ, ಜಾತ್ರೆ ಅಂದರೆ ಏನಂತೆ ಮರ್ತೋಗ್ಬಿಟ್ಟಿದ್ದೀನಿ. ಅದರಲ್ಲೂ ನಮ್ಮ ಮನೆಯ ದೇವರು ಕಾಲಭೈರೇಶ್ವರ, ಸೀತಿ ಬೆಟ್ಟ ಕಾಲಭೈರೇಶ್ವರ ನಮ್ಮ ಮನೆಯ ದೇವರು. ಒಂದು ಕಾಲದಲ್ಲಿ ಒಕ್ಕಲಿಗರು ಅಂತ ನಮ್ಮ ಮನೆಯ ದೇವರು. ಅದಕ್ಕೆ ಹೋಗಿ ಬರೋಣ, ತುಂಬ ವರ್ಷಗಳಾಯ್ತು ಅಂದ್ಬಿಟ್ಟು ಹೋದೆ. ಹೋಗೋವಾಗ ಒಬ್ಬನೇ ಹೋಗ್ಬೇಕಂತ ಹೋದೆ. ನಾನು ಯಾರು ಹೆಲ್ಪು ತಗೊಳ್ಳಿಲ್ಲ. ಯಾರನ್ನಾದರೂ ನಾನು ಕರೆದಿದ್ರೆ ನಮ್ಮ ಶಿಷ್ಯರನ್ನ ಬರೋರು, ನಮ್ಮ ಭಕ್ತರನ್ನ ಕರೆದಿದ್ರೆ ಬರೋರು, ನಮ್ಮ ರಿಲೇಟಿವ್ನ ಕರೆದಿದ್ರೆ ಬರೋರು, ಕರ್ಕೊಂಡು ಹೋಗೋರು, ಕರ್ಕೊಂಡು ಬರೋರು. ಕಾರುಗಳೇ ಇದೆ ನಮ್ಮ ರಿಲೇಟಿವ್ದೆಲ್ಲ, ಆಟೋಗಳಿದೆ, 2 ವೀಲರ್ಗಳಿದೆ, ಕರೆದ್ರೆ ಬರೋರು. ಆದರೆ ನನಗೆ ಇಷ್ಟ ಇಲ್ಲ. ಯಾಕೇಳಿ, ನಾನು ಯಾವಾಗೂ ಒಬ್ಬನೇ ಇರಬೇಕು ಅಂತ ಆಸೆ ಪಡ್ತೀನಿ. ಏನಾದರೂ ನಮ್ಮ ಶಿಷ್ಯರ ಕಾರ್ಯಕ್ರಮಗಳಿದ್ದರೆ ಅಲ್ಲಲ್ಲಿ ಆವಾಗ ಅಲ್ಲಿ ಹೋಗ್ತೀನಿ, ಮತ್ತೆ ಬರ್ತೀನಿ. ಬೇರೆ ಟೈಮಲ್ಲೆಲ್ಲ ಒಬ್ಬನೇ ಇರ್ತೀನಿ. ಯಾಕಂದರೆ ನನ್ನ ಜೊತೆಲ್ಲ ಆ ದೈವ ಒಬ್ಬನೇ ಇರಲಿ. ಧ್ಯಾನ ತಪಸ್ಸು ಮಾಡಿದ್ರೆ ಆ ದೈವದ ಸ್ಮರಣೆ, ಏಕಾಂತವಾಗಿ ಏಕಾಂಗಿಯಾಗಿದ್ದರೆ ಹೆಚ್ಚಿನ ತಪಶಕ್ತಿ ನಮ್ಮಲ್ಲಿ ಇರುತ್ತೆ ಅನ್ನೋ ಉದ್ದೇಶ ನಮ್ಮದು. ಅದಕ್ಕೆ ಒಬ್ಬನೇ ಹೋಗೋಣ, ಕಷ್ಟ ಆಗಲಿ ಸುಖ ಆಗಲಿ ಅಂತ ಹೋದೆ. ರೋಡಲ್ಲಿ ಕೈ ನಿಲ್ಲಿಸಿದ್ರೆ ನಿಲ್ಸೋದಿಲ್ಲ, ಜುಮ್ ಅಂತ ಹೋಗ್ತಾರ್ರಿ, ಸ್ಟೈಲಾಗಿ ಹೋಗ್ತಾರ್ರಿ. ಒಬ್ಬ ಗುರು ಅಲ್ಲಿದ್ದಾನೆ, ಕಾಯಿ ಬಟಾಕಿದ್ದಾನೆ ಅನ್ನೋ ಮನಸ್ಥಿತಿ ಕೂಡ ಇಲ್ಲ ಏರೇ ಜನಕ್ಕೆ. ಆದರೂ ಯಾರೋ ಒಬ್ಬೊಬ್ರು ಒಳ್ಳೆಯವ್ರು ಇರ್ತಾರಲ್ಲ, ಒಂದು 10 ಜನದಲ್ಲೇ ಇರ್ತಾರಲ್ಲ ಒಳ್ಳೆಯವರು. 10 ಜನ ನಿಲ್ಲಿಸಿಲ್ಲ, ಆದರೂ ಒಬ್ಬ ನಿಲ್ಲಿಸ್ತಾ ಹೋಗೋವಾಗ. ಅವನ ಹೆಸರು ವೆಂಕಟಾಚಲಪತಿ ಅಂತ, ಮದ್ದೇರಿ ಅವನು. ಆತನಿಗೂ ಒಳ್ಳೇದಾಗಲಿ, ಆತನ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಮದ್ದೇರಿ ಗ್ರಾಮ ವೆಂಕಟಾಚಲಪತಿ ಅವರು ನನಗೆ ಡ್ರಾಪ್ ಮಾಡಿದ್ರು, ನಿಲ್ಲಿಸ್ತಿದ್ರು, ಕರ್ಕೊಂಡೋದ್ರು, ಅಲ್ಲಿ ಬಿಟ್ಟರು. ಹಾಗೆ ಬರೋವಾಗ ಮತ್ತೆ ಅದೇ ಗತಿನೇ, ಯಾರು ನಿಲ್ಲಿಸ್ತೀನಿ, ಏನು ಸ್ಟೈಲಾಗಿ ಹೋಗ್ತಾರೆ, ಒಬ್ಬರು ನಿಲ್ಲಿಸ್ತಾರೆ. ಇಲ್ಲಿ ಕೆಲವ್ರು ಹೇಳ್ತಾರೆ ಇಲ್ಲೇ ಅಂತಾರೆ, ಇಲ್ಲೇ ಸಮಯ ಇಲ್ಲೇ ಅಂತಾರೆ. ನೋಡ್ರಿ, ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಆದರೂ ಬೇಡ ಇವ್ರಿಗೆ. ಇವರೆಲ್ಲ ಯಾರು ರೀ? ಪಾಪಿಗಳ್ರಿ, ನೀಚ ನಿಕೃಷ್ಟರ ಪಾಪಿಗಳಂತೀರ. ಒಬ್ಬ ಗುರುವಿಗೆ ಗೌರವ ಕೊಡಲ್ಲ ಅಂದರೆ ಇವ್ರು ಏನು ಮಾಡ್ತಾರೆ ಹೋಗಿ ಅಲ್ಲೆಲ್ಲ. ಬಿಲ್ಡಪ್ಗಳು ನೋಡ್ರಿ, ಸ್ಟೇಟಸ್ಗಳಲ್ಲಿ ನೋಡ್ರಿ, ವಾಟ್ಸಪ್ಪಲ್ಲಿ ಓ ರಾಮ, ಇವ್ರು ಹಾಕೋ ಪೋಸ್ಟ್ಗಳು ನೋಡ್ಬಿಟ್ರೆ ಸತ್ಯಹರಿಶ್ಚಂದ್ರ ಮೊಮ್ಮಕ್ಕಳು ಇವರೇ, ಅವ್ರ ವಂಶದವ್ರು ಇವರೇ, ಸತ್ಯಹರಿಶ್ಚಂದ್ರ ಮೊಮ್ಮಕ್ಕಳು ಅಲ್ಲ. ಧರ್ಮರಾಜ ಪಾಂಡವರು ಇದ್ರಲ್ಲ, ಧರ್ಮರಾಜ ಅವ್ರ ಮೊಮ್ಮಕ್ಕಳು ಇವರೇ. ಆ ಥರ ಸ್ಟೇಟಸ್ಗಳು ಫೇಸ್ಬುಕ್ಕು ಅಲ್ಲಿ ಇಲ್ಲಿ. ಇವ್ರು ಮಾಡೋ ಕೆಲಸಗಳು ನೋಡಿದ್ರೆ ಒಂಚೂರು ಎಲ್ಪಿಂಗ್ ನೇಚರ್ ಇರೋಲ್ಲ ತಲೆನಲ್ಲಿ. ಇಲ್ಲೇನಾಗುತ್ತೆ, ಆಕ್ಸಿಡೆಂಟ್ ಆಗದೆ, ಇನ್ನೇನಾಗುತ್ತೆ, ರೋಗ ಬರದೆ, ಇನ್ನೇನಾಗುತ್ತೆ, ಅದು ಇದು ಪೈಲರ್ ಆಗದೆ ಶರೀರದಲ್ಲಿ ಏನ್ರಿ ಆಗುತ್ತೆ, ಪಾಪಕರ್ಮಗಳು ಸುತ್ಕೊಳ್ತವೆ. ಇಲ್ಲ ಅವ್ರ ಅಪ್ಪ ಅಮ್ಮ ಮಾಡಿರ್ಬೇಕು ಪಾಪಕರ್ಮಗಳು, ಇವ್ರು ಮಾಡಿಲ್ಲ ಅಂದರೆ. ಇಲ್ಲ ಅವ್ರ ತಾತ ಮುತ್ತಾತ ಮಾಡಿರ್ಬೇಕು ಪಾಪಕರ್ಮಗಳು. ಇಲ್ಲ ಅವ್ರು ಯಾರೋ ಪೂರ್ವಿಕರು ಮಾಡಿರ್ಬೇಕಲ್ಲನ್ರಿ. ಇಲ್ಲ ಏನೋ ಒಂದು ಬೇಜವಾಬ್ದಾರಿ ಆಗಿರ್ಬೇಕು, ಮಿಸ್ಟೇಕ್ ಆಗಿರ್ಬೇಕು ಅಲ್ವಾ. ಇಷ್ಟು ರೂಪದಲ್ಲಿ ಕಷ್ಟಗಳು ಬರುತ್ತೆ. ಇದೆಲ್ಲ ಕರ್ಮ ಸಿದ್ಧಾಂತ ಅನ್ನೋದು. ಅವ್ರು ಯಾರ ಕೇಳಿದ್ರು ಕರ್ಮ ಸಿದ್ಧಾಂತ ಅಂದ್ರೆ ಏನಂತ ಈಗ ಅರ್ಥ ಆಯ್ತಾ? ಪಾಪ ಮಾಡಲಿ ಪುಣ್ಯ ಮಾಡಲಿ ಅದಕ್ಕೆ ತಕ್ಕ ಫಲ ಇರುತ್ತೆ. ನಾವು ಮಾಡೋವಾಗ ಯಾವಾಗ ಒಳ್ಳೆ ಕರ್ಮಗಳು ಮಾಡಬೇಕು, ಗೊತ್ತಾಯ್ತಾ? ನೋಡಿ, ಅಲ್ಲೆಲ್ಲೋ ಗೌರಿ ಬಿದ್ಲು ನಾಗರಾಜು ಹುಣಸೆ ಗುಂಟನಲ್ಲಿ ಒಂದು ಟ್ರಸ್ಟ್ ಮಾಡ್ಕೊಂಡು ಪಾಪ ಅಲ್ಲಿದ್ದ ಬೇಲೆ ಗಿಡಗಳು, ಮುಳ್ಳೆ ಗಿಡಗಳು, ಕಲ್ಲುಗಳು ಎಲ್ಲ JCB ತಗೊಂಡೋಗಿ 2 ಸಾರಿ JCB ತಗೊಂಡೋಗಿ ಒಂದು 30,000 ಖರ್ಚು ಮಾಡಿ, ಹತ್ರ ಒಂದು 30,000 ಖರ್ಚು ಮಾಡಿ ಕಷ್ಟಪಟ್ಟು ಏನೋ ಒಂದು ಗುರುಕುಲ ಮಾಡೋಣ, ಒಂದು ಗೋಶಾಲೆ ಮಾಡೋಣ, ಏನೋ 4 ಜನಕ್ಕೆ ಒಳ್ಳೇದಾಗಲಿ, ಏನೋ ಗೋಗಳಿಗೆ ಈ ಗಂಡು ಕರುಗಳನ್ನು ಕೊಯ್ಯಕ್ಕೆ ಕೊಟ್ಬಿಡ್ತಾರೆ, ಎಮ್ಮೆಗಳದ್ದು ಹಸುಗಳದ್ದು ಎಲ್ಲ ಕೊಯ್ಯಕ್ಕೆ ಕೊಟ್ಬಿಡ್ತಾರೆ. ಕೆಲವರು ಹಾಲೆಲ್ಲ ಹೀರ್ಕೊಳ್ತಾರೆ, ಕರುಗಳನ್ನ ಮಾರಿಬಿಡ್ತಾರೆ, ಗಂಡು ಕರುನ ಹೆಣ್ಣು ಕರುಗಳು ಇಟ್ಕೊಬಿಡ್ತಾರೆ.
ಅಂಥ ಕರುಗಳನ್ನು ಕೊಯ್ಯಕ್ಕೆ ಕೊಡದೆ ಗೋಶಾಲಕ್ಕೆ ಕೊಡಿ, ದಯವಿಟ್ಟು ಗೋಶಾಲಕ್ಕೆ ಕೊಡಿ. ಎಲ್ಲಾದರೂ ಎಮ್ಮೆ ಹಸ ನೀವು ದಾನ ಮಾಡೋದಿದ್ರೆ ಗೋಶಾಲಕ್ಕೆ ಕೊಡಿ. ಇಲ್ಲ ಕಾಲ್ ಮಾಡಿ ನನ್ನ ನಂಬರ್ ತೊಗೊಳ್ಳಿ. ಹಾಗೆ ಗೋಶಾಲೆನಲ್ಲಿ ಎಮ್ಮೆ ಹಸು ಇವೆಲ್ಲ ದತ್ತಕ್ಕೆ ತೊಗೊಳ್ಳಿ. ಒಂದು ವರ್ಷಕ್ಕೆ ಎಷ್ಟು ಅಂತ ಒಂದು ಹಸುಗೆ ದಾನ ಮಾಡಿ, ಧರ್ಮ ಮಾಡಿ, ಅವುಗಳು ನೋಡ್ಕೊಳ್ಳಿಕ್ಕೆ, ಮೇವಿಗೆ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ, ಅಲ್ಲಿ ಕೆಲಸ ಮಾಡೋರಿಗೆ ದಯವಿಟ್ಟು ದಾನ ಧರ್ಮ ಮಾಡಿ. ಗೋಶಾಲೆನಲ್ಲಿ ಒಂದೊಂದು ಹಸ ದತ್ತಕ್ಕೆ ತಗೊಳ್ಳಿ. ಅನಾಥ ಮಕ್ಕಳನ್ನ ದತ್ತಕ್ಕೆ ತಗೊಳ್ಳಿ. ರುದ್ರನ ದತ್ತಕ್ಕೆ ತಗೊಳ್ಳಿ. ಟ್ರಸ್ಟಿಗೆ ಸಹಾಯ ಮಾಡಿ. ಗುರುಕುಲದಲ್ಲಿ ಒಳ್ಳೆ ಪಾಠಗಳು ನಡೆಯುತ್ತೆ, ಸಮಾಜ ಸೇವೆ, ಧರ್ಮ ಸೇವೆ ನಡೆಯುತ್ತೆ. ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಅವಕಾಶನ ಬಳಸ್ಕೊಳ್ಳಿ. ನಿಮ್ಗೆ ಒಳ್ಳೆಯದಾಗುತ್ತೆ, ನಿಮ್ಮ ಪೂರ್ವಿಕರಿಗೆ ಒಳ್ಳೆಯದಾಗುತ್ತೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಾನು ಇಷ್ಟಲ್ಲಿ ಹೇಳ್ತಾ ಈ ಕರ್ಮ ಸಿದ್ಧಾಂತನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ನಿಮಗೆಲ್ಲ ಒಳ್ಳೆಯದಾಗಲಿ. ಹಾಗೆಲ್ಲ ಇವ್ರು ಯಾರು ಇಷ್ಟಪಡ್ತಾ ಅವ್ರಿಗೂ ಒಳ್ಳೆಯದಾಗಲಿ. ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೆ ನಿಮಗೆ ಫಲ ಇದ್ದೇ ಇರುತ್ತೆ. ಸ್ವಲ್ಪ ಲೇಟಾಗಿ ಬರ್ಬೋದು, ಇಲ್ಲ ಬೇಗನೆ ಬರ್ಬೋದು. ಸರಿಲ್ಲ? ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಮ ಪೂರ್ವಕರುಗಳಾಗಲಿ, ಎಲ್ಲ ಒಳ್ಳೆಯದು. ಈ ವಿಡಿಯೋ ನಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಗೊತ್ತಾಯ್ತಲ್ಲ? ಯಾರು ಮಾಡಿದ ಪಾಪನೋ ಕೆಲವು ಸಾರಿ ನಮಗೂ ಸುತ್ತಕೊಳ್ಳುತ್ತೆ. ಯಾರೋ ನಮ್ಮ ಪೂರ್ವಿಕರು ಮಾಡ್ತಾರೆ, ಅದು ನಮಗೂ ಸುತ್ತಕೊಳ್ಳುತ್ತೆ ಅಲ್ವಾ? ಇಲ್ಲಾರೋ ಶತ್ರುಗಳು ಮಾಡ್ತಾರೆ, ಅವಾಗ ನಮ್ಗೆ ಕಷ್ಟ ಬರುತ್ತಲ್ವ? ಅವ್ರವ್ರು ಮಾಡಿದ್ದು ಅವ್ರಿಗಿರುತ್ತೆ. ಅದರಲ್ಲೇ ಕೆಲವು ಸಾರಿ ನಮಗೂ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಿಮಗೆ ಖಂಡಿತ ಒಳ್ಳೇದು ಹಾಗೇ ಆಗುತ್ತೆ. ಇದು ನನ್ನ ನಂಬಿಕೆ, ಭರವಸೆ. ಒಳ್ಳೆ ಕೆಲಸಗಳು ಮಾಡಿ. ನಿಮ್ಗೆ ಒಳ್ಳೇದಾಗಲಿ, ಪುಣ್ಯ ಕಟ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಇಲ್ದಿಲ್ಲ ವಿಡಿಯೋಗಳು ನೋಡಿ, ಕರ್ಮಫಲ, ಕರ್ಮಸಿದ್ಧ, ಹಾಗೆ ಮುಂದಿನ ಭಾಗಗಳು ನೋಡಿ. ಓಕೆಲಾ? ನೀವು ಒಳ್ಳೆಯದಾಗಲಿ. ನೀವು ಯಾರು ಇಷ್ಟಪಡ್ತಾರೋ ಅವ್ರು ಒಳ್ಳೆಯದಾಗಲಿ. ಒಂದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.